ದೇವರ ನಾಮದಲ್ಲಿ ಎಲ್ಲರಿಗೂ ಶುಭಾಶಯ. ದೇವಮಿತ್ರರೇ, ಎಲ್ಲರೂ ಹೇಗಿದ್ದೀರಾ? ದೇವರ ಆಶೀರ್ವಾದದಿಂದ ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ಭಾವಿಸುತ್ತೇನೆ. ದೇವರ ಕೃಪೆಯಿಂದ ಎಲ್ಲವೂ ಸುಗಮವಾಗಿದೆ, ಸಾಗಿದೆ ಇದ್ದ. ಕರ್ತನೇ ಬೇಗ ಬನ್ನಿ, ಯೇಸುವಿನ ಆಗಮನಕ್ಕಾಗಿ ಕಾಯುವ ಹೃದಯ. ಈ ಸಂಗತಿಗಳಿಗೆ ಸಾಕ್ಷಿ ಹೇಳುವಾತನು, ಹೌದು, ನಾನು ಬೇಗ ಬರುತ್ತೇನೆ ಎಂದು ಹೇಳುತ್ತಾನೆ. ಆಮೇನ್. ಕರ್ತನಾದ ಯೇಸುವೇ ಬನ್ನಿ. ಈ ವಚನ ಸತ್ಯವೇದದ ಯಾವ ಒಂದು ಅಧ್ಯಾಯದಲ್ಲಿ ಇದೆ ಎಂದು ಹೇಳ್ತೀರಾ? ಊಹೆ ಮಾಡ್ಬೋದಾ ಯಾರಾದರೂ? ಅದೇ ಪ್ರಕಟಣೆ 22:20. ಪ್ರಿಯ ದೇವಜನರೇ, ಈ ಲೋಕದಲ್ಲಿ ಎಲ್ಲವೂ ತಾತ್ಕಾಲಿಕ. ಹಣ, ಹೆಸರು, ಅಧಿಕಾರ, ಸುಖ ಇವೆಲ್ಲವೂ ಒಂದು ದಿನ ಕೊನೆಗೊಳ್ಳುತ್ತದೆ. ಆದರೆ ಒಂದು ವಾಗ್ದಾನ ಮಾತ್ರ ಎಂದಿಗೂ ಬದಲಾಗುವುದಿಲ್ಲ. ಅದು ಯೇಸು ಕ್ರಿಸ್ತನ ವಾಗ್ದಾನ, ನಾನು ಬೇಗ ಬರುತ್ತೇನೆ. ಈ ವಾಗ್ದಾನವು ಭಯ ಹುಟ್ಟಿಸುವ ಸಂದೇಶವಲ್ಲ. ಇದು ದೇವರ ಮಕ್ಕಳಿಗೆ ನಿರೀಕ್ಷೆ, ಸಂತೋಷ ಮತ್ತು ಸಮಾಧಾನದ ಸಂದೇಶವಾಗಿದೆ. ಇಂದು ಪ್ರಶ್ನೆ ಏನೆಂದರೆ, ಇಂದು ಇರುವಂತಹ ನಮಗೆ, ನಿಮ್ಮೆಲ್ಲರಿಗೂ ಇರುವಂತಹ ಒಂದು ಆಲೋಚನೆ ಏನೆಂದರೆ, ಯೇಸು ಇಂದು ಬಂದರೆ ನಾನು ಸಿದ್ಧನಾಗಿದ್ದೇನೆಯೇ? ಯೇಸುವಿನ ವಾಗ್ದಾನ ಎಂದಿಗೂ ಸುಳ್ಳಾಗುವುದಿಲ್ಲ. ಯೇಸು ಹೇಳಿದನು, ನಾನು ಬೇಗ ಬರುತ್ತೇನೆ. ದೇವರು ಕೊಟ್ಟ ಪ್ರತಿಯೊಂದು ವಾಗ್ದಾನವೂ ನೆರವೇರುತ್ತದೆ. ಆತನು ರಕ್ಷಿಸುವೆನೆಂದನು ರಕ್ಷಿಸಿದನು. ಆತನು ನಮ್ಮೊಂದಿಗಿರುವೆನೆಂದನು ಇಂದಿಗೂ ಇದ್ದಾನೆ. ಈಗ ಆತನು ಮತ್ತೆ ಬರುತ್ತೇನೆ ಎಂದು ಹೇಳಿದ್ದಾನೆ. ಆದ್ದರಿಂದ ಆ ದಿನವು ಖಂಡಿತ ಬರುತ್ತದೆ. ಹಾಗಾದರೆ ಇದನ್ನು ಅನ್ವಯಿಸುವುದು ಹೇಗೆ? ದೇವರ ವಾಗ್ದಾನಗಳ ಮೇಲೆ ಸಂಪೂರ್ಣ ನಂಬಿಕೆ ಇಡಬೇಕು. ಯೇಸುವಿನ ಆಗಮನಕ್ಕಾಗಿ ಸದಾ ಸಿದ್ಧರಾಗಿರಬೇಕು. ಯಾರಿಗೂ ಆ ದಿನ ಅಥವಾ ಸಮಯ ತಿಳಿದಿಲ್ಲ. ಆದ್ದರಿಂದ ಪ್ರತಿದಿನವೂ ದೇವರೊಂದಿಗೆ ನಡೆಯುವ ಜೀವನವನ್ನು ನಡೆಸಬೇಕು. ಪ್ರಾರ್ಥನೆ, ದೇವರ ವಾಕ್ಯ, ಪವಿತ್ರ ಜೀವನ, ಪ್ರೀತಿ ಮತ್ತು ಕ್ಷಮೆ ಇವು ಯೇಸುವಿನ ಆಗಮನಕ್ಕಾಗಿ ನಮ್ಮನ್ನು ಸಿದ್ಧಗೊಳಿಸುತ್ತವೆ. ಕರ್ತನೇ ಬನ್ನಿ ಎಂದು ಹಾರೈಸುವ ಹೃದಯ. ಅಪೊಸ್ತಲ ಯೋಹಾನನು ಹೇಳಿದನು, ಆಮೇನ್. ಕರ್ತನಾದ ಯೇಸುವೇ ಬನ್ನಿ. ಇದು ಭಯದ ಕೂಗು ಅಲ್ಲ, ಇದು ಪ್ರೀತಿಯ ಕೂಗು. ಯೇಸುವನ್ನು ಪ್ರೀತಿಸುವವರು ಆತನ ಆಗಮನವನ್ನು ಸಂತೋಷದಿಂದ ಎದುರು ನೋಡುತ್ತಾರೆ. ಲೋಕದಲ್ಲಿ ಜೀವಿಸಿ ಪರಲೋಕದ ನಿರೀಕ್ಷೆಯಲ್ಲೇ ಇರಿ. ನಾವು ಲೋಕದಲ್ಲಿ ಕೆಲಸ ಮಾಡಬೇಕು, ಕುಟುಂಬವನ್ನು ನೋಡಿಕೊಳ್ಳಬೇಕು, ಕರ್ತವ್ಯಗಳನ್ನು ನೆರವೇರಿಸಬೇಕು. ಆದರೆ ನಮ್ಮ ಹೃದಯವು ಯೇಸುವಿನ ರಾಜ್ಯದ ಕಡೆ ನೆಟ್ಟಿರಬೇಕು. ನಮ್ಮ ನಿಜವಾದ ಮನೆ ಪರಲೋಕವಾಗಿದೆ. ಹಿಂದೆ ಸಿದ್ಧರಾಗುವ ದಿನ, ನಾಳೆ ಪಶ್ಚಾತ್ತಾಪ ಮಾಡುತ್ತೇನೆ ಎಂದು ಹೇಳಬೇಡಿ. ಇಂದು ದೇವರು ಕರೆಯುತ್ತಿರುವ ದಿನ. ಯೇಸುವಿನೊಂದಿಗೆ ನಿಮ್ಮ ಸಂಬಂಧವನ್ನು ಬಲಪಡಿಸಿಕೊಳ್ಳಿ. ಕ್ಷಮೆ ಕೇಳಿ, ಕ್ಷಮಿಸಿ, ಪ್ರೀತಿಯಲ್ಲಿ ನಡೆಯಿರಿ. ಜೀವನಕ್ಕೆ ಅನ್ವಯ ಮಾಡಿಕೊಳ್ಳಬೇಕು. ನಮ್ಮನ್ನು ನಾವು ಕೇಳ್ಕೊಳ್ಬೇಕು. ಯೇಸು ಇಂದು ಬಂದರೆ ನಾನು ಸಂತೋಷದಿಂದ ಆತನನ್ನು ಎದುರುಗೊಳ್ಳುವೆನಾ? ನನ್ನ ಜೀವನ ದೇವರಿಗೆ ಮೆಚ್ಚುಗೆಯಾಗಿದೆಯಾ? ನನ್ನ ಕುಟುಂಬ ಯೇಸುವಿನ ಆಗಮನಕ್ಕೆ ಸಿದ್ಧವಾಗಿದೆಯೇ? ಇಂದು ನಿರ್ಧಾರ ಮಾಡೋಣ. ಕರ್ತನೇ, ನಾನು ಸಿದ್ಧನಾಗಿರಲು ಸಹಾಯ ಮಾಡು. ನಾನು ಬೇಗ ಬರುತ್ತೇನೆ. ಇದು ಕೇವಲ ಒಂದು ವಾಕ್ಯವಲ್ಲ ಅಥವಾ ವಾಗ್ದಾನವಲ್ಲ. ಇದು ಪ್ರತಿಯೊಬ್ಬ ವಿಶ್ವಾಸಿಗೆ ದೇವರ ನಿರೀಕ್ಷೆಯ ಸಂದೇಶ. ನಾವು ಭಯದಿಂದಲ್ಲ, ಪ್ರೀತಿಯಿಂದ, ನಂಬಿಕೆಯಿಂದ, ಪವಿತ್ರತೆಯಿಂದ ಯೇಸುವಿನ ಆಗಮನವನ್ನು ಎದುರು ನೋಡೋಣ. ನಮ್ಮ ಹೃದಯವು ಯೋಹಾನನಂತೆ ಹೇಳಲಿ, ಆಮೇನ್. ಕರ್ತನಾದ ಯೇಸುವೇ ಬನ್ನಿ. ಹಾಗಾದರೆ ತಾವೆಲ್ಲರೂ ನನ್ನೊಂದಿಗೆ ಪ್ರಾರ್ಥನೆಯಲ್ಲಿ ಭಾಗವಹಿಸುವಿರಾ? ಪರಲೋಕದ ಪ್ರೀತಿಯ ತಂದೆಯೇ, ನಿಮ್ಮ ಜೀವಂತ ವಾಕ್ಯಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನೆ. ನಾನು ಬೇಗ ಬರುತ್ತೇನೆ ಎಂಬ ನಿಮ್ಮ ವಾಗ್ದಾನವು ನಮ್ಮ ಹೃದಯಗಳಲ್ಲಿ ಹೊಸ ನಿರೀಕ್ಷೆಯನ್ನು ಉಂಟು ಮಾಡಲಿ. ನಾವು ಪ್ರತಿದಿನವೂ ಪವಿತ್ರ ಜೀವನವನ್ನು ನಡೆಸಲು, ನಿಮ್ಮ ಚಿತ್ತಕ್ಕೆ ವಿಧೇಯರಾಗಿರಲು ಮತ್ತು ನಿಮ್ಮ ಆಗಮನಕ್ಕೆ ಸಿದ್ಧರಾಗಿರಲು ಕೃಪೆ ನೀಡಿ. ನಮ್ಮ ಪಾಪಗಳನ್ನು ಕ್ಷಮಿಸಿ, ನಮ್ಮ ನಂಬಿಕೆಯನ್ನು ಬಲಪಡಿಸಿ, ನಮ್ಮ ಕುಟುಂಬಗಳನ್ನು, ಸಭೆಗಳನ್ನು ನಿಮ್ಮ ಆತ್ಮದಿಂದ ತುಂಬಿಸಿ. ದುಃಖದಲ್ಲಿರುವವರಿಗೆ ಆದರಣೆ, ರೋಗಿಗಳಿಗೆ ಗುಣ, ನಿರಾಶ
ನಿರಾಶರಾದವರಿಗೆ ನಿರೀಕ್ಷೆ ಮತ್ತು ಎಲ್ಲರಿಗೂ ನಿಮ್ಮ ಸಮಾಧಾನವನ್ನು ಅನುಗ್ರಹಿಸಿ. ನಮ್ಮ ಜೀವನದ ಕೊನೆಯ ಉಸಿರಿನವರೆಗೂ ನಿಮ್ಮನ್ನು ಪ್ರೀತಿಸಿ ನಿಮ್ಮ ಆಗಮನವನ್ನು ಸಂತೋಷದಿಂದ ಕಾಯುವ ಹೃದಯವನ್ನು ನಮಗೆ ಕೊಡಿ. ಈ ಎಲ್ಲವನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. ಪಿತರ ಸುತರ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಆಮೇನ್.